ನಮಸ್ಕಾರ. ಈ ದೇವಸ್ಥಾನಕ್ಕೆ ಒಂದು ಬಾರಿ ಆದರೂ ಮಕ್ಕಳು ಕಾಲಿಟ್ಟು ನೋಡಿ. ಖಂಡಿತವಾಗ್ಲೂ ಎಕ್ಸಾಮ್ಸ್ನಲ್ಲಿ, ಪ್ರತಿ ಎಕ್ಸಾಮ್ಸ್ನಲ್ಲಿ ಮಕ್ಕಳು 98%, 99%, 100% ಮಾರ್ಕ್ಸ್ ತೆಗಿತಾರೆ. ಈ ಒಂದು ದೇವಸ್ಥಾನಕ್ಕೆ ಜೀವನದಲ್ಲಿ ಒಂದು ಬಾರಿ ಆದರೂ ಮಕ್ಕಳನ್ನ ಕರ್ಕೊಂಡು ಹೋಗಿ ಬನ್ನಿ. ಖಂಡಿತವಾಗ್ಲೂ ಎಕ್ಸಾಮ್ಸ್ನಲ್ಲಿ 98%, 99%, 100% ಮಾರ್ಕ್ಸ್ ತೆಗಿತಾರೆ. ಖಂಡಿತವಾಗ್ಲೂ ಯಾವ ದೇವಸ್ಥಾನ ಗೊತ್ತಾ? ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ ಹೇಳ್ತೀನಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಕೆಳಗಡೆ ಐಪ್ ಬಟನ್ ಇರುತ್ತೆ, ಐಪ್ ಬಟನ್ ಪ್ರೆಸ್ ಮಾಡಿ. ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಸ್ಫುಲ್ ಇನ್ಫಾರ್ಮೇಷನ್ಸ್ ಕೊಡ್ತೀನಿ. ಇವತ್ತು ಪ್ರತಿ ತಂದೆ ತಾಯಿಗೂ ಒಂದು ಕನಸು, ತನ್ನ ಮಕ್ಕಳು ಚೆನ್ನಾಗಿ ಓದಿ ಅವ್ರ ಕಾಲ ಮೇಲೆ ನಿಂತ್ಕೊಬೇಕು, ಎಕ್ಸಾಮ್ಸ್ನಲ್ಲಿ ಒಳ್ಳೆ ಪರ್ಸೆಂಟೇಜ್ ತೆಗಿಬೇಕು, 98%, 99% ತೆಗಿಬೇಕು, 100% ತೆಗಿಬೇಕು ಅಂತ ತುಂಬ ಆಸೆ ಕನಸುಗಳು ಇಟ್ಕೊಂಡಿರ್ತೀರ. ಎಸ್ಪೆಷಲಿ SSLC ಎಕ್ಸಾಮ್ಸುಗಳು, PUC ಎಕ್ಸಾಮ್ಸು, ಯಾವುದೇ ಡಿಗ್ರಿ ಇರ್ಬೋದು, ಇಂಜಿನಿಯರಿಂಗು, ಮೆಡಿಕಲ್ಲು, BSc, MSc, ಯಾವುದೇ ವಿದ್ಯಾಭ್ಯಾಸದಲ್ಲಿರ್ಬೋದು, ಅಥವಾ ಇವಾಗ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್, 4th, 5th, 6th, 7th, 8th, 9th, 10th ಸ್ಟ್ಯಾಂಡರ್ಡ್ ಮಕ್ಕಳು ಒಟ್ಟಾರೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಹೊಂದಬೇಕು ಅಂತಂದರೆ, ವಿದ್ಯಾಭ್ಯಾಸದಲ್ಲಿ ಏಳಿಗೆ ಅಭಿವೃದ್ಧಿ ಹೊಂದಬೇಕು ಅಂತಂದರೆ, ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆ ಕಾನ್ಸಂಟ್ರೇಷನ್ ಬರಬೇಕು ಅಂತಂದರೆ, ಮತ್ತು ಎಕ್ಸಾಮ್ಸ್ನಲ್ಲಿ ಮಕ್ಕಳು ಎಸ್ಪೆಷಲಿ ಪ್ರತಿ ಎಕ್ಸಾಮ್ಸ್ನಲ್ಲಿ ಮಕ್ಕಳು 98%, 99%, 100% ಮಾರ್ಕ್ಸ್ ತೆಗಿಬೇಕು ಅಂತಂದರೆ, ಎಸ್ಪೆಷಲಿ ಜೀವನದಲ್ಲಿ ಈ ದೇವಸ್ಥಾನಕ್ಕೆ ಒಂದು ಬಾರಿ ಆದರೂ ಮಕ್ಕಳನ್ನ ಕರ್ಕೊಂಡು ಹೋಗಿ ಬನ್ನಿ. ಖಂಡಿತವಾಗ್ಲೂ ಪ್ರತಿ ಎಕ್ಸಾಮ್ಸ್ನಲ್ಲಿ 98%, 99%, 100% ಮಾರ್ಕ್ಸ್ ತೆಗಿತಾರೆ. ಖಂಡಿತವಾಗ್ಲೂ ಇದಕ್ಕಿಂತ ಇನ್ನೂ ಸೌಭಾಗ್ಯ ಇನ್ನೇನು ತಂದೆ ತಾಯಿಗೆ? ಮಕ್ಕಳು ಚೆನ್ನಾಗಿ ಓದ್ಬಿಟ್ಟು ಎಕ್ಸಾಮ್ಸ್ನಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದುಬಿಟ್ರೆ ತಂದೆ ತಾಯಿಗೆ ಆಗ ಸಂತೋಷ ಅದು ಹೇಳಬಾರ್ದು. ಅದು ಯಾಕೆಂದರೆ ಇವರೇ ಎಕ್ಸಾಮ್ಸ್ ಬರೆದು 100% ಮಾರ್ಕ್ಸ್ ತೆಗೆದುಬಿಟ್ಟಿದ್ದಾರೆ ಅನ್ನಂಗೆ ಅಷ್ಟು ಖುಷಿ ಆಗುತ್ತೆ ನಮಗೆ ತಂದೆ ತಾಯಿಗಳಿಗೆ, ಅಲ್ವಾ? ಇನ್ನೇನು ಬೇಕು? ಮಕ್ಕಳಿಂದ ಎಕ್ಸ್ಪೆಕ್ಟೇಷನ್ಸ್ ಮಾಡೋದು ಇನ್ನೇನು ತಂದೆ ತಾಯಿಗಳು? ಚೆನ್ನಾಗಿ ಓದಬೇಕು, ಮಕ್ಕಳಿಗೆ ಒಳ್ಳೆ ಕಾನ್ಸಂಟ್ರೇಷನ್ ಬರಬೇಕು, ಏಕಾಗ್ರತೆ ಬರಬೇಕು, ಎಕ್ಸಾಮ್ಸ್ ಚೆನ್ನಾಗಿ ಬರೆದು ಎಕ್ಸಾಮ್ಸ್ನಲ್ಲಿ ಒಳ್ಳೆ ಪರ್ಸೆಂಟೇಜ್ ಬರಬೇಕು ಅನ್ನುವವರು ಎಸ್ಪೆಷಲಿ ಈ ಒಂದು ದೇವಸ್ಥಾನಕ್ಕೆ ಮಕ್ಕಳ ಜೀವನದಲ್ಲಿ ಒಂದು ಬಾರಿ ಆದರೂ ಈ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಬನ್ನಿ. ಯಾವ ದೇವಸ್ಥಾನ ಗೊತ್ತಾ? ಅದು 2 ದೇವಸ್ಥಾನ ಬರುತ್ತೆ. 2ರಲ್ಲಿ ಯಾವ ದೇವಸ್ಥಾನಕ್ಕನ್ನು ಹೋಗಿ ಬನ್ನಿ. ಯಾವಾಗಲೇ ಹೋಗೋದಾದರೂ ನೀವು ಗುರುವಾರದ ದಿನ ಹೋಗಿ ಬನ್ನಿ, ಅಥವಾ ಶನಿವಾರದ ದಿನ ಹೋಗಿ ಬನ್ನಿ. ಯಾವ ದೇವಸ್ಥಾನಪ್ಪ ಅದು ಅಂದರೆ ಮೊದಲೇದು ಹೇಳ್ತೀನಿ, ಆಮೇಲೆ ನಂತರ ಎರಡನೇದು ಹೇಳ್ತೀನಿ. ಮೊದಲೇದು ಲಕ್ಷ್ಮೀ ಹಯಗ್ರೀವ ಸ್ವಾಮಿ ದೇವಸ್ಥಾನ, ಬೆಂಗಳೂರು ಮೆಜೆಸ್ಟಿಕ್ಕಲ್ಲಿ ಬರುತ್ತೆ. ಎರಡನೇದು ಲಕ್ಷ್ಮೀ ಹಯಗ್ರೀವ ಸ್ವಾಮಿ ದೇವಸ್ಥಾನ, ಚಾಮರಾಜಪುರ, ಮೈಸೂರಿನಲ್ಲಿ ಬರುತ್ತೆ. ಅನುಕೂಲ ಇದ್ದವರು ಹೋಗಿ ದರ್ಶನ ಮಾಡಿಸಿ ಮಕ್ಕಳಿಗೆ. ಜ್ಞಾನಾನಂದಮಯಂ ದೇವಂ ನಿರ್ಮಲಾಸ್ಫಟಿಕಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ ಈ ಮಂತ್ರಗಳು ಪಠಣೆ ಮಾಡಿಸಿ ಎಕ್ಸಾಮ್ಸ್ನಲ್ಲಿ, ಪ್ರತಿ ಎಕ್ಸಾಮ್ಸ್ನಲ್ಲಿ 98, 99, 100% ಮಾರ್ಕ್ಸ್ ತೆಗಿತಾರೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡಿ. ನಮಸ್ಕಾರ.